ನಾಗರಾಜ್ ಯಾದವ್, ಸೌಜನ್ಯ ಹೋರಾಟ ಆದಂಗೆ ಆಗ್ಬಿಡುತ್ತೆ. ಈಗ ಕಾನೂನಿನ ಪರಿಧಿಯೊಳಗೆ ಇದನ್ನು ತೆಗೆದುಕೊಂಡು ಹೋಗೋದಿಲ್ಲ. ವೇದಿಕೆ ಭಾಷಣಗಳು, ಪತ್ರಿಕಾ, ನಾವು ಹೋಗೋದಿಲ್ಲ ಅಂತ ಹೇಳೋದಿಲ್ಲ, ಸಮಾವೇಶ ಹೋಗೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಇವೆಲ್ಲವೂ ಕೂಡ ಇಟ್ಸ್ ಸಬ್ಜೆಕ್ಟ್ ಟು ದ ಲಾ ಇಟ್ ಸೆಲ್ಫ್. ನೋಬಡಿ ಕ್ಯಾನ್ ಬಿ ಬಿಯಾಂಡ್ ಲಾ. ಈವನ್ ಈಗ ಎಲೆಕ್ಷನ್ ಕಮಿಷನ್ ಆಲ್ಸೋ ಇಸ್ ಫಾರ್ಮ್ಡ್ ಅಂಡರ್ ದ ಲಾ ಇಟ್ ಸೆಲ್ಫ್. ಅವ್ರ ಕಾನ್ಸ್ಟಿಟ್ಯೂಷನ್ ಪವರ್ ಕೊಟ್ಟಿರೋದು ಕೂಡ ಕಾನೂನುಬದ್ಧವಾಗಿ ಕೊಟ್ಟಿರ್ತಕ್ಕಂಥದ್ದೇ. ಅವ್ರು ಕಾನೂನುಬದ್ಧವಾಗಿ ನಡ್ಕೋಬೇಕಾಗ್ತದೆ. ಈಗ ಸುಪ್ರೀಂ ಕೋರ್ಟಲ್ಲಿ ಒಂದು ತೀರ್ಮಾನ ಮಾಡಿ ಮೊನ್ನೆ ಬಿಹಾರ್ ವಿಚಾರದಲ್ಲಿ ಏನು ಹೇಳಿದ್ರು, 65 ಲಕ್ಷ ಮತದಾರ ವಿಚಾರದಲ್ಲಿ ಏನಂದರು, ದೇರ್ ಈಸ್ ಪ್ರೈಮ್ ಆಫ್ ಸಮಥಿಂಗ್ ಸುಪ್ರೀಂ ಕೋರ್ಟ್ ಅದ್ರ ಗಮನಿಸಿದಾಗ ನೀವು ಅಲ್ಲಿ ಅವ್ರು ಕೊಡ್ತಕ್ಕಂಥ ಅಡ್ರೆಸ್ ಪ್ರೂಫ್ಗಳನ್ನು, ದಾಖಲೆಗಳನ್ನು ತಗೊಂಡು ಯಾರನ್ನೂ ಕೂಡ ಅನ್ಯಾಯ ಆಗಬಾರ್ದು, ಟ್ರಾನ್ಸ್ಪರೆನ್ಸಿ ಇರಬೇಕು, ಎಲ್ಲರಿಗೂ ಕೂಡ ವೋಟಿಂಗ್ ಅಧಿಕಾರ ಇರಬೇಕು ಅಂತೇಳಿ ಸೂಚನೆ ಕೊಡ್ತಾರೆ. ಯಾಕೆ ಕೊಟ್ಟರೆ ಹೇಳಿ? ಸುಪ್ರೀಂ ಕೋರ್ಟ್ ಟೋಲ್ಡ್ ಇಟ್ಸ್ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ನಾವ್ಯಾಕೆ ಇಂಟರ್ಫಿಯರ್ ಅಂತ ಹೇಳ್ಬೋದಾಗಿತ್ತಲ್ಲ. ದೇರ್ ಈಸ್ ಸಮಥಿಂಗ್ ರಾಂಗ್. ಇವಾಗ ಹೇಳ್ತೀನಿ ಕೇಳಿ. ಎಲೆಕ್ಷನ್ ಕಮಿಷನ್ ಇವ್ರು ಹೇಳಿದ್ರು, ಒಂದು ಮನೆ, ಒಂದು ಕುಟುಂಬ, ಒಂದು ರಾಜಕೀಯ ಪಕ್ಷ ಥರ ಅಲ್ಲ ಅದು ಇಟ್ ಇಸ್ ಬಿನ್ ಡಿಸೈನ್ಡ್ ವಿತ್ ಕಾನ್ಸ್ಟಿಟ್ಯೂಷನಲ್ ಪವರ್ ಅಂತ ಹೇಳಿದ್ರು. ನಾನು ಐ ವೆಲ್ಕಮ್ ದಟ್. ಮೊದಲು ಯಾರು ಇರ್ತಾ ಇದ್ರು ಅದರಲ್ಲಿ? ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾಯಿದ್ರು. ಯಾಕೆ ತೆಗೆದ್ರು? ಇಲ್ಲ. ಯಾವುದರಲ್ಲಿ? ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ ಮಾಡೋದ್ರಲ್ಲಿ. ವೈ ಹ್ಯಾವ್ ದೇ ರಿಮೂವ್ಡ್ ಇಟ್? ಲೆಟ್ ದೆಮ್ ಆನ್ಸರ್. ನಮ್ಮ ನ್ಯಾಯಾಲಯಗಳ ಮೇಲೆ ನಂಬಿಕೆ ಇದೆ, ಚೀಫ್ ಜಸ್ಟಿಸ್ ಮೇಲೆ ನಂಬಿಕೆ ಇದೆ. ಯಾವ ಕಾರಣಕ್ಕೆ ತೆಗೆದುಹಾಕಿದ್ರಿ? ವಾಟ್ ಈಸ್ ಯುವರ್ ಇಂಟೆನ್ಷನ್? ವಾಟ್ ಇಸ್ ಯರ್ ಇಂಟೆನ್ಷನ್ ಬಿಹೈಂಡ್ ಇಟ್? ಅಂದರೆ ಹೋಮ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಕೂತ್ಕೊಂಡು ಯಾರು ತೀರ್ಮಾನ ಮಾಡ್ತಾರೆ ಅದಕ್ಕೆ ಜೈ ಅನ್ಕೊಂಡು ಹೋಗ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಪದ್ಧತಿ ಆಗಬೇಕಾ? ನವೀನ್ ಚಾವ್ಲಾ ಹೆಂಗಾದ್ರಿ? ಒಂದು ನಿಮಿಷ ಸರ್. ಈಗ ಇಂಡಿವಿಜುವಲ್ ನಾನು ಮಾತಾಡಲಿಲ್ಲ ಸರ್. ಇಂಡಿವಿಜುವಲ್ ಹೆಸರುಗಳು ಬೇಡ. ನಾನು ಕೇಳ್ತಾ ಇದ್ದಾಗ ಪದ್ಧತಿ ಇದ್ದದ್ದೇನು, ಕಾನೂನು ಇದ್ದಿದ್ದೇನು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಒಂದು ನಿಮಿಷ, ಯಾವ್ದು ಬೇಕು ಯಾವ್ದು ಬೇಡ ನಾವು ಡಿಸೈಡ್ ಮಾಡೋಣ ಇಲ್ಲಿ. ಇಲ್ಲ ನಾ ಮಾಡೋದಲ್ಲ ಸರ್. ನಾನು ಮಾತಾಡುವಾಗ ಈಗ ಮಾತಾಡ್ತಾರಲ್ಲ ನೀವು, ಅವ್ರು ಕಂಪ್ಲೇಂಟ್ ಕೊಡೋದಿಲ್ಲ. ಎಲೆಕ್ಷನ್ ಕಮಿಷನ್ ಮೇಲೆ ನೀವು ಮಾತಾಡೋದು ತಪ್ಪು ಅಂತ ಹೇಳ್ತೀರಲ್ಲ. ನಾನು ಕೇಳ್ತಾ ಎಲೆಕ್ಷನ್ ಕಮಿಷನಲ್ಲೇ ಸಮಸ್ಯೆ ಇರ್ತಕ್ಕಂಥ ಅಂತಂದ್ರೆ, ನಾನು ಪೊಲಿಟಿಕಲ್ ನಾಮಿನಿ ಮಾಡ್ದಂಗೆ, ನಾಗರಾಜ್ನ MLC ಮಾಡ್ದಂಗೆ ಎಲೆಕ್ಷನ್ ಕಮಿಷನ್ ಮಾಡೋಕ್ಕಾಗುತ್ತಾ? ಮಾಡಬೇಕಾ, ಮಾಡಬಾರ್ದ ಅಂತ ಆಲೋಚನೆ ಮಾಡಬೇಕಾಗ್ತದೆ. ನವೀನ್ ಚಾವ್ಲಾ ಹೆಂಗಾದ್ರು ಅಂತ ಕೇಳಿದ್ರು ಅವರು. ನವೀನ್ ಚಾವ್ಲಾ ಅವ್ರು ಹೆಂಗಾಗ್ತಾರೆ, ಇನ್ನೊಬ್ರು ಹೆಂಗಾಗ್ತಾರೆ ಅಂತ ಪ್ರಶ್ನೆಗಿಂತ ಇವತ್ತು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು. ಯಾವ ಕಾರಣಕ್ಕೂ ಸುಪ್ರೀಂ ಕೋರ್ಟ್, ಒಂದು ನಿಮಿಷ ಇರಿ ಸರ್, ಲೆಟ್ ಮಿ ಟೆಲ್ ಸರ್, ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಯಾವ ಕಾರಣಕ್ಕೋಸ್ಕರ ಆ ಕಮಿಟಿಯಲ್ಲಿ ಇಲ್ಲ?